ಈ ಕೃಷಿ ಪ್ರಧಾನ ದೇಶವಾಗಿರ್ತಕ್ಕಂಥ ಭಾರತದೊಳಗ ರೈತನೇ ಈ ರಾಷ್ಟ್ರದ ಬೆನ್ನೆಲುಬು ಅಂತ ಹೇಳ್ತಾ ಬಂದಾರ. ಆದ್ರೆ ಎಲ್ಲ ಜನಪ್ರತಿನಿಧಿಗಳಾಗ್ಲಿ ಸರ್ಕಾರಗಳಾಗ್ಲಿ ರೈತನ ಬೆನ್ನೆಲುಬನ್ನ ಮುರಿತಕ್ಕಂಥ ಕೆಲಸವನ್ನ 69 ವರ್ಷದಿಂದ ನಾವು ಮಾಡ್ಕೊಂಡು ಬಂದಾರ ಹೊರತು ರೈತನಿಗೆ ಶಕ್ತಿ ಕೊಡ್ತಕ್ಕಂಥ ಯಾವ ಕಾರ್ಯಕ್ರಮಗಳನ್ನು ಈ ದೇಶದೊಳಗೆ ಮಾಡಿಲ್ಲ. ಇವತ್ತು ಉದ್ಯಮಗಳನ್ನು ತಗೋರಿ, ಒಂದು ನಟ್ಟನ್ನ ತಯಾರು ಮಾಡಿದ್ರೆ ಆ ನಟ್ಟಿಗೆ ನಿಗದಿತವಾದ ಬೆಲೆಯನ್ನ ಆ ಮಾಲಕರಿಗೆ ಮಾಡೋ ಹಕ್ಕೈತಿ. ಆದ್ರೆ ಹಗಲು ರಾತ್ರಿ ದುಡಿದು ತಾನು ಬೆಳೆದಿರ್ತಕ್ಕಂಥ ಬೆಳೆಗಳಿಗೆ ಇವತ್ತ ನಿರ್ದಿಷ್ಟವಾದ ಒಂದು ಬೆಲೆಯನ್ನು ಹೇಳತಕ್ಕಂಥ ಹಕ್ಕು ಸ್ವಾತಂತ್ರ್ಯ ಸಿಕ್ಕಿ 79 ವರ್ಷ ಆದ್ರೂ ಈ ದೇಶದ ರೈತರಿಗೆ ಬಂದಿಲ್ಲ. ಅಂದ್ರೆ ರೈತನನ್ನ ಬಳಕೆ ಮಾಡ್ಕೊಳ್ಳೋದು ಒಂದು ಹವ್ಯಾಸ ಆಗೈತಿ. ಇವತ್ತು ರೈತ ಬೆಳೆದೇ ಇದ್ರೆ ಈ ನಾಡು ಇವತ್ತು ಉಳಿಯಕ್ಕೆ ಸಾಧ್ಯ ಇಲ್ಲ. ಇವತ್ತು ರೈತ ಬೆಳೆಯತಕ್ಕಂಥ ಬೆಳೆಗಳಿಗೆ ಉತ್ತಮವಾಗಿರ್ತಕ್ಕಂಥ ಬೆಲೆಯನ್ನು ಕೊಡಬೇಕು ಅಂತಂದು ಹೋರಾಟ ಮಾಡಿದಾಗ ಇದೇ ತಿಂಗಳು 8ನೇ ತಾರೀಕು ಎಲ್ಲ ರೈತ ಬಾಂಧವರು ಕೂಡಿಕೊಂಡು ತಹಸೀಲ್ದಾರ್ ಅವರಿಗೆ ಮನವಿ ಕೊಟ್ಟರು. ಈ ಬಾರಿ ಹೆಚ್ಚು ರೈತರು ಗೋವಿನ ಜೋಳವನ್ನು ಬೆಳೆದಾರ. ಇವತ್ತು ಗೋವಿನ ಜೋಳವನ್ನು ಬೆಳೆದು ಇವತ್ತು ವಕೀಲಿ ಮಾಡಿ ಮಾರಾಟ ಮಾಡ್ಬೇಕಂತಂದ್ರೆ ಆ ರೈತರಿಗೆ ಸೂಕ್ತವಾಗಿರ್ತಕ್ಕಂಥ ಬೆಲೆ ಸಿಗ್ತಾ ಇಲ್ಲ. ಇವತ್ತು ಸರ್ಕಾರದ ಮ್ಯಾಗ ರೈತರು ಒತ್ತಡ ಹಾಕಿರ್ತಕ್ಕಂಥ ಸಂದರ್ಭದೊಳಗ ಸರ್ಕಾರ ನೆಪ ಮಾತ್ರಕ್ಕೆ 2400 ರೂಪಾಯಿ ಪರ್ ಕ್ವಿಂಟಲ್ ಗೋವಿನ ಜೋಳ ಅಂತ ಘೋಷಣೆ ಮಾಡಿ ಆದೇಶ ಮಾಡ್ತು. ಆದ್ರೆ ತತ್ಕ್ಷಣ ರೈತರ ಒಂದು ಗೋವಿನ ಜೋಳವನ್ನು ಖರೀದಿ ಮಾಡಲಿಕ್ಕೆ ಖರೀದಿ ಕೇಂದ್ರವನ್ನು ತೆಗೆದಿದ್ರೆ ಇವತ್ತು ಬಹುಶಃ ಇಲ್ಲಿ ರೈತರು ಹೋರಾಟ ಮಾಡ್ತಕ್ಕಂಥ ಪ್ರಶ್ನೆ ಬರ್ತಿದ್ದಿಲ್ಲ. ಇವತ್ತ ರೈತರಿಗೆ ಕಂಡು ಬರ್ತಕ್ಕಂಥ ಕೆಲಸವನ್ನು ಮಾಡಿ ಬರೀ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿ ಸರ್ಕಾರ ಇವತ್ತು ಕೈ ಕಟ್ಕೊಂಡು ಕುಂತು. ಇವತ್ತು ಖರೀದಿದಾರರು ಸುಮಾರು 1600-1700 ರೂಪಾಯಿಗೆ ಒಂದು ಕ್ವಿಂಟಲ್ ಗೋವಿನ ಜೋಳವನ್ನು ಖರೀದಿ ಮಾಡಕತ್ತಾರ. ಸರ್ಕಾರ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದ್ದು 2400 ರೂಪಾಯಿ ಆದ್ರೆ ಖರೀದಿದಾರ 1600-1700 ರೂಪಾಯಿಗೆ ಗೋವಿನ ಜೋಳವನ್ನು ಖರೀದಿ ಮಾಡಕತ್ತಿದ್ರೆ ರೈತರಿಗೆ ಸುಮಾರು 700-800 ರೂಪಾಯಿ ಪರ್ ಕ್ವಿಂಟಲ್ ಗೋವಿನ ಜೋಳಕ್ಕೆ ಇವತ್ತು ಲುಕ್ಷಾಣೆ ಆಗತ್ತೈತಿ. ಈ ಲುಕ್ಷಾಣೆಯನ್ನ ತುಂಬಿಕೊಡ್ತಕ್ಕಂಥ ಕೆಲಸವನ್ನ ಯಾರು ಮಾಡಬೇಕು? ರೈತರ ಹಿತವನ್ನ ಕಾಯ್ತಾ ಇರ್ತಕ್ಕಂಥ ಸರ್ಕಾರಗಳು, ಇವತ್ತು ಕೇಂದ್ರ ಸರ್ಕಾರ ಇರ್ಬೋದು, ಇವತ್ತು ರಾಜ್ಯ ಸರ್ಕಾರ ಇರ್ಬೋದು, ಇವತ್ತ ಈ ರೈತನನ್ನ ಕಡೆಗಣಿಸ್ತಕ್ಕಂಥದ್ದನ್ನ ಬಿಡಬೇಕಾಗೈತಿ ಇವತ್ತು. ಯಾಕಂದ್ರೆ ಭಾರತ ದೇಶ ಕೃಷಿ ಪ್ರಧಾನವಾಗಿರ್ತಕ್ಕಂಥ ದೇಶ. ಈ ದೇಶದೊಳಗೆ ನಾವೆಲ್ಲರೂ ಕೃಷಿಯನ್ನ ಅವಲಂಬಿತರಾಗೇವಿ. ಇವತ್ತು ರೈತನಿಗೆ ನಾವು ಆರ್ಥಿಕವಾಗಿ ದಿವಾಳಿ ಆಗುವಂತ ಕೆಲಸಕ್ಕೆ ಕೈ ಹಾಕದನ ರೈತನನ್ನ ಆರ್ಥಿಕವಾಗಿ ಸದೃಢ ಮಾಡತಕ್ಕಂಥ ಕೆಲಸವನ್ನ ಸರ್ಕಾರಗಳು ಇವತ್ತು ಮಾಡಬೇಕಾಗೈತಿ. ಇವತ್ತು ರೈತ ಹಗಲೇ ಏನು ಕೇಳೋದಿಲ್ಲವ ಏನ್ರಿ? ರೈತ ಹಗಲೇ ಏನು ಕೇಳೋದಿಲ್ಲ. ಮಳೆ ನೋಡ್ತಾನ, ಭೂಮಿ ಕಿತ್ತಾನ, ಬೆಳಿತಾನ. ಅವನು ಬೆಳೆ ಬಂದಾಗ ಸೂಕ್ತವಾಗಿರ್ತಕ್ಕಂಥ ಬೆಲೆಯನ್ನು ಕೊಡ್ರಿ ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳಾಗ್ಲಿ ಸರ್ಕಾರಗಳಾಗ್ಲಿ ಸ್ಪಂದಿಸದೆ ಹೋದ್ರೆ ಮತ್ತೆ ಅನಿವಾರ್ಯವಾಗಿ ಇವತ್ತಿನ ದಿವಸ ರೈತ ಬೀದಿಗಿಳಿಬೇಕಾಕತಿ. ರೈತರು ಕೊಟ್ಟಿರ್ತಕ್ಕಂಥ ಬೇಡಿಕೆಗಳನ್ನ ಹಗುರವಾಗಿ ಪರಿಗಣಿಸಿದ್ದೆ ಆದ್ರೆ ಮುಂದಿನ ದಿವಸದೊಳಗ ಅದಕ್ಕೆ ತಕ್ಕ ಬೆಲೆಯನ್ನ ಸರ್ಕಾರ ತರಬೇಕಾಗತ್ತೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತ ರೈತರ ಹೋರಾಟ ನ್ಯಾಯಯುತವಾಗಿರ್ತಕ್ಕಂಥ ಹೋರಾಟ ಐತಿ. ಅದಕ್ಕಾಗಿ ನಾವು ಕರ್ನಾಟಕ ಜನಪರ ಅಭಿವೃದ್ಧಿ ವೇದಿಕೆ ವತಿಯಿಂದ ಪಕ್ಷಾತೀತವಾಗಿ ಮತ್ತು ಜಾತ್ಯತೀತವಾಗಿ ನಡೀತಾ ಇರತಕ್ಕಂತ ಈ ಒಂದು ನ್ಯಾಯಯುತವಾದ ಹೋರಾಟಕ್ಕೆ ನಾವು ರೈತರ ಜೊತೆಗೆ ಇರಬೇಕು, ರೈತರಿಗೆ ನ್ಯಾಯ ಸಿಗಬೇಕು ಅನ್ನುವಂತ ವಿಚಾರದಿಂದ ಇವತ್ತು ನಾವು ಈ ಒಂದು ಹೋರಾಟದೊಳಗೆ ಭಾಗವಹಿಸೇವಿ. ನಾನು ಈ ವೇದಿಕೆಯ ಮುಖಾಂತರ ರೈತರ ಪರವಾಗಿ ಕರ್ನಾಟಕ ಸರ್ಕಾರಕ್ಕೆ ಮತ್ತು ಸಂಬಂಧಿಸಿದ ಅಧಿಕಾರಿಗಳಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ನಾನು ಮನವಿಯನ್ನು ಮಾಡ್ಕೊಂತೀನಿ. ತುರ್ತಾಗಿ ನೀವು ಈ ಸಮಸ್ಯೆಯನ್ನ ಬಗೆಹರಿಸಬೇಕು. ತುರ್ತಾಗಿ ಗೋವಿನ ಜೋಳದ ಖರೀದಿ ಕೇಂದ್ರಗಳನ್ನ ಸ್ಥಾಪನೆ ಮಾಡುವುದರ ಮುಖಾಂತರ ರೈತರ ಗೋವಿನ ಜೋಳವನ್ನ ಖರೀದಿ ಮಾಡುವುದರ ಮುಖಾಂತರ ರೈತರಿಗೆ ನ್ಯಾಯವನ್ನ ಕೊಡಬೇಕು ಅಂತಕ್ಕಂಥ ವಿನಂತಿಯನ್ನ ನಾನು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ನೀವು ನೋಡ್ತಾ ಇದ್ದೀರಾ ಸ್ಟಾರ್ ಆಫ್ ಕರ್ನಾಟಕ ನ್ಯೂಸ್, ನೇರ ನುಡಿ ಸಮಾಜಮುಖಿ.